ಪ್ರಿಯ ಬಂಧುಗಳೇ, ನಾನು ನಿಮ್ಮ ಹನುಮನಾಡಿನ ಚಮನ್. ಇಂಡಿಯನ್ ಕುಕಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗರಂ ಟೊಮೊಟೊ ಚಿತ್ರಾನ್ನ ಮಾಡುವುದು ಹೇಗೆ ಕಲಿಯೋಣ ಬನ್ನಿ ಬಂಧುಗಳೇ. ಅತಿ ರುಚಿಕಟ್ಟಾದ ಟೊಮೊಟೊ ಚಿತ್ರಾನ್ನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ತಟ್ಟೆ ಖಾಲಿ ಆಗುವಷ್ಟು ರುಚಿಕಟ್ಟಾದಂತಹ ಗರಂ ಟೊಮೊಟೊ ಚಿತ್ರಾನ್ನ ನಿಮಗಾಗಿ. ಮೊದಲಿಗೆ ಟೊಮೊಟೊ 2-3 ಟೊಮೊಟೊ, ಆಲೂಗಡ್ಡೆ, ಬೀನ್ಸ್, ಆಮೇಲೆ ಬೀಟ್ರೂಟ್ಸು, ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು. ಎಷ್ಟು ಜನಕ್ಕೆ ಮಾಡುತ್ತಿದ್ದೀರೋ ಅದರ ಆಧಾರ ಮೇಲೆ ನೀವು ತೆಗೆದುಕೊಳ್ಬೇಕಾಗುತ್ತೆ ಬಂಧುಗಳೇ. ನಾವು 3 ವಿದ್ಯಾರ್ಥಿಗಳಿದ್ದೀವಿ, ಹಾಗಾಗಿ 3 ಟೊಮೊಟೊ, 2 ಆಲೂಗಡ್ಡೆ, ಹಾಗೆ 2 ಉಳ್ಳಾಗಡ್ಡಿ ಹಾಗೂ 1 ಬೀಟ್ರೂಟ್, ಆಮೇಲೆ 2 ಬೀನ್ಸ್ ಅನ್ನ ಮತ್ತು ಕರಿಬೇವು ಇಷ್ಟು ಕಟ್ ತೆಗೆದುಕೊಂಡಿದ್ದೇವೆ. ನಂತರ ಮಸಾಲೆ ಪದಾರ್ಥಗಳು ಚಕ್ಕೆ, ಎಲೆ, ದಾಲ್ಚಿನ್ನಿ, ಆಮೇಲೆ ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ನಾವು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೇ ಕತ್ತಡ ಸ್ಟಾರ್ಟ್ ಮಾಡೋಣ ಅಡುಗೆ ಮಾಡೋದಕ್ಕೆ. ಮೊದಲಿಗೆ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದು ಬೆಚ್ಚಗಾಗುವವರೆಗೂ ಬಿಡೋಣ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆಗಳನ್ನು ಹಾಕೊಳ್ಳೋಣ. ನಾವು ಎಲೆಕ್ಟ್ರಾನಿಕ್ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದ ಕಾರಣ ನಾವು ಟೆಂಪ್ರೇಚರನ್ನು ಕಡಿಮೆ ಮಾಡ್ಕೊತಾ ಇದ್ದೇವೆ. ನೀವು ಗ್ಯಾಸಲ್ಲಿ ಇಲ್ಲೆಲ್ಲ ಬೇಕಿದ್ರೆ ನಿಮ್ಮ ತಕ್ಕಂತೆ ಮಾಡ್ಕೋಬೋದು. ನಾವು ಮೊದಲಿಗೆ ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಕಾಳನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನಂತರ ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಕುದೀತಾ ಇದೆ ಎಣ್ಣೆ. ಇವಾಗ ಚಕ್ಕೆಗಳನ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಅಂತ. ಘಮ ಘಮ ಸ್ಮೆಲ್ ಬರ್ತಾ ಇದೆ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಭಾಳ ಒತ್ತಿಸ್ಬಿಡ್ದು. ಆಮೇಲೆ ದಾಲ್ಚಿನ್ನಿ, ಏಲಕ್ಕಿ, ಇವು ಸಾಂಬಾರು ಪದಾರ್ಥಗಳಾಗಿರುವಂಥ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊತಾ ಇದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕರಿಬೇವು 3-4 ಕರಿಬೇವು ಹಾಕ್ಕೊತಾ ಇದ್ದೇನೆ. ಇವೆಲ್ಲ ಫ್ರೈ ಆಗೋವರೆಗೂ ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಅವೆಲ್ಲ ಫ್ರೈ ಆಗಲಿ, ಸ್ಮೆಲ್ ಬರುತ್ತೆ. ಈಗ ದಾಲ್ಚಿನ್ನಿ ಇವೆಲ್ಲ ಎಣ್ಣೆಯಲ್ಲಿ ಬಂದಾಗ ಸ್ವಲ್ಪ ಸ್ಮೆಲ್ ಕೊಡ್ತಾ ಇರುತ್ತೆ. ಸ್ವಲ್ಪ ನೋಡ್ತಾ ಇರಬೇಕು, ಎಣ್ಣೆ ಒತ್ತಬಾರ್ದು, ಯಾವುದೇ ಪದಾರ್ಥಗಳು ಕೂಡ ಒತ್ತಲಾರ್ದಾಗೆ ನೋಡ್ಕೊಳ್ತಾ ಸ್ವಲ್ಪ ಕುದಿಯಲು ಬಿಡಬೇಕು. ನೋಡ್ತಾ ಇದ್ದೀರಾ ಬಂಧುಗಳೇ, ಈ ರೀತಿ ಅಚ್ಚುಕಟ್ಟಾಗಿರುವಂಥದ್ದು. ನಂತರ ನಾನು ಎಲೆಗಳನ್ನು ಹಾಕ್ಕೊತಾ ಇದ್ದೇನೆ. ಮಸಾಲ ಎಲೆ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಯಾವಾಗಲೂ ಕೈ ಎದಕ್ಕೆ ಆಡಿಸ್ತಾ ಇದ್ದೇನೆ ಅಂದರೆ ಇದು ಕರೆಂಟ್ ಒಲೆ ಆದ ಕಾರಣ ಕೈ ಆಡಿಸ್ತಾ ಇದ್ದೇವೆ. ನೀವು ಗ್ಯಾಸ್ ಇದಾದರೆ ಅವಶ್ಯಕತೆ ಇರಲ್ಲ. ನಂತರ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೇನೆ. ನಂತರ ಈರುಳ್ಳಿಗಳು ಹಾಕ್ಕೊತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ನಾವು ಕುದಿಸ್ತಾ ಇದ್ದೇನೆ. ಈರುಳ್ಳಿ ತನ್ನ ಘಮ ಘಮ ಸ್ಮೆಲ್ಲನ್ನು ನೀಡ್ತಾ ಇದೆ. ಉಳ್ಳಾಗಡ್ಡಿ ಸ್ವಲ್ಪ ಅಂದರೆ ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ಕೂಡ ಕುದಿಸ್ಬೇಕು. ನಂತರ ಬೀಟ್ರೂಟು ಹಾಗೂ ಬೀನ್ಸ್ಗಳನ್ನು ಹಾಕ್ಕೊತಾ ಇದ್ದೇನೆ. ಅವನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೆಳಗಡೆ ಒತ್ತಾ ಇದೆ ನೋಡಿ, ಹಾಗಾಗಿ ಯಾವಾಗಲೂ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಇದು ಬೆಳ್ಳುಳ್ಳಿ ಪೇಸ್ಟ್ ಕೆಳಗಡೆ ಇರೋದು, ಅಂದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೇನೆ. ಈಗ ಅದು ಭಾಳ ಒತ್ತಾ ಇದೆ ಅಂತ ಕಾಣುತ್ತೆ, ಹಾಗಾಗಿ ಟೊಮೊಟೊಗಳನ್ನ ಹಾಕ್ಕೊತಾ ಇದ್ದೇನೆ. ಎಷ್ಟು ಜನ ಇರ್ತೀರೋ ಅದರ ಮೇಲೆ ಟೊಮೊಟೊ ರೇಟ್ ಯಾವಾಗ ಕಡಿಮೆ ಇರುತ್ತೆ ಅವಾಗ
4 ಅಥವಾ 5 ಟೊಮೆಟೊಗಳನ್ನು ಸಣ್ಣಗೆ ಹೆಚ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೇನೆ. ಟೊಮೊಟೊ ಹಾಕಿ ಜಾಗೃತಿ ಇರಲಿ, ಏಕೆಂದರೆ ನೀರು ಅದು ಟೊಮೊಟೊಲ್ಲಿರುವಂಥ ನೀರು ಬಿಡ್ತಾ ಇರುತ್ತೆ, ಒತ್ತಲ್ಲ ಕೆಳಗಡೆ. ಎಷ್ಟು ಸಾಧ್ಯವೋ ಅಷ್ಟು ಇದು ಮಾಡ್ಕೊಳ್ಳಿ. ಸ್ವಲ್ಪ ಒತ್ತಾ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಸ್ವಲ್ಪ ಇದಕ್ಕೆ ಗ್ಲಾಸ್ ಅವಶ್ಯಕತೆ ಇರಲ್ಲ. ಟೊಮೊಟೊ ಒತ್ತಲಾರ್ದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಲು ಬಿಡ್ತಾ ಇದ್ದೇನೆ. ಇವಾಗ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗ ಸ್ವಲ್ಪ ಹಾಕ್ತಾ ಇರಬೇಕು, ರುಚಿ ನೋಡ್ಕೊತ ನಾವು ಉಪ್ಪನ್ನು ಹಾಕೋಬೋದು. ಸ್ವಲ್ಪ ಕುದಿಯಲು ಬಿಡ್ತಾ ಇದ್ದೀನಿ. ಸ್ವಲ್ಪ ಸಮಯದ ನಂತರ ಅದನ್ನು ಕೆಳಗಡೆ ತೆಗಿತಾ ಇದ್ದೇನೆ. ನೀರು ಕುದೀತಾ ಇದೆ. ಇವಾಗ ಅದು ಸರಿಯಾಗಿ ಬೆಂದಿದೆ. ನಾವು ಎಷ್ಟು ಗ್ಲಾಸ್ ಅಕ್ಕಿ ಅಲ್ಲಿ ಪಲ್ಯ ಮಾಡ್ತಾಯಿದ್ದೀವಿ, ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಹಾಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ವಾ. ಅದಕ್ಕಿಂತ ಮುಂಚಿತವಾಗಿ ಆಲೂಗಡ್ಡೆ ಬಿಟ್ಕೊಂಡಿದ್ದೆ, ಆಲೂಗಡ್ಡೆ ಹಾಕ್ತಾಯಿದ್ದೇನೆ. ಇದು ನೀರಲ್ಲಿ ಹೇಗಾದ್ರೂ ಕುದಿಯುತ್ತೆ, ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೇನೆ. ನೋಡ್ತಾ ಇದ್ದೀರಾ, ಇದೇ ರೀತಿ ನೀವು ಕೂಡ ಕುದಿಸ್ಕೋಬೇಕು. ಕೆಳಗಡೆಯಲ್ಲಿ ಒತ್ತಿಲ್ಲ, ಹಾಗೆ ನಿಧಾನವಾಗಿ ನೋಡ್ಕೊತಾ ಇದ್ದೀನಿ. ಟೆಸ್ಟ್ ನೋಡ್ತಾ ಇದ್ದೀನಿ ಈಗ ಉಪ್ಪು ಖಾರ ಎಷ್ಟಿದೆ ಅಂತ. ಆಮೇಲೆ ಪುದೀನ ಎಲೆಗಳನ್ನು ಹಾಕ್ಕೊತಾ ಇದ್ದೇನೆ. ಒಟ್ಟಿಗೆ ಏನು ಜಾಡಿಸ್ಬಾರ್ದು, ತೊಂದರೆ ಆಗ್ಬಾರ್ದು ಅಂತ. ಉಪ್ಪು ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿತ್ತು, ಉಪ್ಪು ಕಡಿಮೆ ಹಾಕಿದ್ದೆ, ಹಾಗಾಗಿ ಉಪ್ಪು ಅಲ್ಲಿಂದ ಉಪ್ಪು ಹಾಕ್ಕೊಂಡು ಹಳ್ಳಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೋಬೋದು, ಆದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದು ಒತ್ತಲಾರ್ದಷ್ಟು ಫ್ರೈ ಆಗೋವರೆಗೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಕುದಿಲಿ ಅಥವಾ ನೀರಲ್ಲಿ ಸ್ವಲ್ಪ ಬೆಂದಲಿ ಅಂತ ಅಷ್ಟೇ. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. ಇವಾಗ ರುಚಿ ನೋಡ್ತಾ ಇದ್ದೇನೆ, ಫೈನಲ್ ಅಂತ ಬಂದಿದೆ. ಉಪ್ಪು ಖಾರ ಅದ್ಭುತವಾಗಿದೆ. ಉಪ್ಪು ಖಾರ ಸರಿಯಿದ್ದರೆ ಅಡುಗೆ ಹೇಗಿದ್ದರೂ ಚೆಂದ. ಮೊದಲಿಗೆ ನಾವು ಗಮನಿಸಿರಬೇಕಾಗಿರುವಂಥದ್ದು ಉಪ್ಪು ಮತ್ತು ಖಾರದ ಬಗ್ಗೆ. ಈಗ ಕುದಿಯಲು ಬಿಡ್ತಾ ಇದ್ದೇನೆ. 3-4 ನಿಮಿಷ ಕುದಿದ ನಂತರ ಮುಚ್ಚಳವನ್ನು ಓಪನ್ ನೋಡ್ತಾ ಇದ್ದೇನೆ. ಸರಿಯಾಗಿ ಕುದೀತಾ ಇದೆ. ಇವಾಗ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಅಕ್ಕಿಯನ್ನು ತೊಳೆದು ಒಂದು ಬೋಗಣಿಲಿಟ್ಟಿದ್ದೆ. ಇವಾಗ ಅಷ್ಟು ಕಡೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 4-5-6 ಬಾರಿ ಆ ಸೈಡ್ ಈ ಸೈಡ್ ಮಿಕ್ಸ್ ಮಾಡಿದರೆ ಕೆಳಗಡೆ ಒತ್ತಲಾರ್ದಂಗೆ ಅಕ್ಕಿ ಎಲ್ಲ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಾ. ಈಗ ಮಿಕ್ಸ್ ಮಾಡಿದ ನಂತರ ರೈಸಿನ ಕುಕ್ಕರ್ ಮುಚ್ಚುವಂಥ ಮುಚ್ಚಳವನ್ನು ತೆಗೆದುಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ತಾ ಇದ್ದೇನೆ ಬಂಧುಗಳೇ. ಅಂದರೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಇವಾಗ ಒಲೆಯನ್ನು ಜಾಸ್ತಿ ಮಾಡ್ತಾ ಇದ್ದೇನೆ.
2-3 ಸಿಟಿ, ಹೊಸದಾದರೆ 2 ಸಿಟಿ, ಸ್ವಲ್ಪ ಹಳೇದಾದರೆ 3-10 ಸಿಟಿಗಳನ್ನು ಹೊಡೆಸ್ಬೋದಕ್ಕಾಗುತ್ತೆ. ಸರಿಯಾಗಿ ಮುಚ್ಚಿದ್ರೆ ಅನ್ನುವಂಥ ಜಾಗೃತಿ ಇರಲಿ ಸ್ನೇಹಿತರೆ. ಇವಾಗ ಗರಂ ಗರಂ ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ. ಅದನ್ನು ಕುಕ್ಕರಿಂದ ತಗೊಂಡು ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡಿ ಮತ್ತು ಟೊಮೊಟೊ, ಗರಂ ಗರಂ ಟೊಮೊಟೊ ಚಿತ್ರಾನ್ನ ಅದ್ಭುತವಾಗಿದೆ. ತಾವೆಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈಗ ಈ ಥರ ವಿಷಯಗಳಿಗೋಸ್ಕರ ಸಪೋರ್ಟ್ ಮಾಡಿ.